ಬೆಂಗಳೂರು ನಾಗದೇವನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ರಾಜೇಶ್ವರಿ ಬಡಾವಣೆಯಲ್ಲಿ ಶ್ರೀ ರಾಜೇಶ್ವರಿ ಬಡಾವಣೆ ನಾಗರಿಕರ ವೇದಿಕೆ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಭಾವಪೂರ್ಣವಾಗಿ ನೆರವೇರಿತು. ಕಾರ್ಯಕ್ರಮದ ಅಂಗವಾಗಿ ಧ್ವಜಸ್ತಂಭ ಉದ್ಘಾಟನೆ ಮತ್ತು ಧ್ವಜಾರೋಹಣವನ್ನು ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀ ಹನುಮಂತೇಗೌಡ ಹಾಗೂ ನಾಗದೇವನಹಳ್ಳಿ ವಾರ್ಡ್ನ ಸಮಾಜ ಸೇವಕರಾದ ಶ್ರೀ ಸಿ ದೇವರಾಜ್ ಅವರು ಸಂಯುಕ್ತವಾಗಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ರಾಜೇಶ್ವರಿ ಬಡಾವಣೆಯ ನಾಗರಿಕರ ವೇದಿಕೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದು ರಾಜ್ಯೋತ್ಸವದ ಮಹಿಮೆ ಮತ್ತು ಕನ್ನಡದ ಸಂಸ್ಕೃತಿಯನ್ನು ಕೊಂಡಾಡಿದರು. ಕನ್ನಡವೇ ನಮ್ಮ ಉಸಿರಲ್ಲಿ, ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಆತ್ಮೀಯರೇ, ಶ್ರೀ ರಾಜರಾಜೇಶ್ವರಿ ಬಡಾವಣೆ ನಾಗರಿಕರ ವೇದಿಕೆ ವತಿಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯನ್ನು ನೂತನವಾಗಿ ಧ್ವಜಸ್ತಂಭವನ್ನು ಉದ್ಘಾಟಿಸಿ ಧ್ವಜಾರೋಹಣವನ್ನು ಮಾನ್ಯ ನಮ್ಮ ವಿಧಾನಸಭಾ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಆಗಿದೆ. ನಮ್ಮ ಬಡಾವಣೆಯ ನಾಗರಿಕರ ವೇದಿಕೆಯ ಗೌರವಾಧ್ಯಕ್ಷರಾದ ಶ್ರೀ ಚೆನ್ನೇಗೌಡರು, ಅಧ್ಯಕ್ಷರಾದ ಲಿಂಗಪ್ಪನವರು, ಪ್ರಧಾನ ಕಾರ್ಯದರ್ಶಿಯಾದ ಎಚ್ ಎಲ್ ಪ್ರಸಾದ್ ಅವರು, ಉಪಾಧ್ಯಕ್ಷರಾದ ರಾಮಣ್ಣನವರು ಹಾಗೂ ಅನು ಚಂದ್ರಕಾಂತ್ ಅವರು, ನಮ್ಮ ಖಜಾಂಚಿಯವರಾದ ಉದಯ್ ಕುಮಾರ್ ಗೌತಮರವರು, ಇವೆಲ್ಲರ ಪದಾಧಿಕಾರಿಗಳು ಒಟ್ಟುಗೂಡಿ 70ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಇದು ನಮ್ಮ ಬಡಾವಣೆಯಲ್ಲಿ 3ನೇ ವರ್ಷ ಅದ್ಧೂರಿಯಾಗಿ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಾನದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮ ಕಡಬ ಶ್ರೀನಿವಾಸ್ ಅವರ ಜಾದೂ, ರಾಷ್ಟ್ರೀಯ ಪ್ರಖ್ಯಾತಿ ಪಡೆದಂತಹ ಕಡಬ ಶ್ರೀನಿವಾಸ್ ಅವರು ಅವರ ಒಂದು ಜಾದೂ ಮಂತ್ರಗಾರರಾಗಿ ಅವರು ಕಾರ್ಯಕ್ರಮವನ್ನು ನೀಡ್ತಿದ್ದಾರೆ. ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಅವರು ಒಂದೆರಡು ಮಾತಾಡ್ತಾರೆ. ನನ್ನ ಬಡಾವಣೆಯ ನಾಗರಿಕರ ಎಲ್ಲ ಬಂಧುಗಳಿಗೂ ಮತ್ತು ಈ ದಿನ ಸೇರಿರುವ ಯುವಕರು ಮತ್ತು ನನ್ನ ಅಕ್ಕ ತಂಗಿಯರು ಎಲ್ಲರಿಗೂ ಕೂಡ ನನ್ನ ವಂದನೆಗಳು ತಿಳಿಸ್ತಾ, ಈ ರಾಜ್ಯೋತ್ಸವ ಆಚರಣೆಯನ್ನು ಅದ್ಧೂರಿಯಾಗಿ, ಇದು ನಮ್ಮ ಕನಸಿತ್ತು. ಈ ಬಡಾವಣೆಯಲ್ಲಿ ಎಲ್ಲೂ ನಮ್ಮ ಒಂದು ಕಟ್ಟೆ, ಒಂದು ಧ್ವಜದ ಕಟ್ಟೆ ಸ್ತಂಭ ಎಲ್ಲೂ ಇರಲಿಲ್ಲ. ಇದೊಂದು ನಮ್ಮ ಕನಸಿತ್ತು. ಇವತ್ತಿನ ದಿನ ನನಸಾಗಿದೆ. ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಕೂಡ ಇದನ್ನು ನಮ್ಮ ಧ್ವಜಸ್ತಂಭನ ಉದ್ಘಾಟನೆ ಮಾಡಿ ಇವತ್ತಿನ ನಮ್ಮ ಬಡಾವಣೆಯ ನಾಗರಿಕರು ಎಲ್ಲರಿಗೂ ಕೂಡ ನನ್ನ ಅವರಿಗೆ ಧನ್ಯವಾದಗಳು ತಿಳಿಸ್ತಾ, ಮತ್ತು ಹಾಗೆ ಇನ್ನು ಮುಂದಿನ ನಮ್ಮ ಬಡಾವಣೆ ಏಳಿಗೆಗಾಗಿ ಇನ್ನು ಎಲ್ಲ ಇದೇ ಥರ ನನ್ನ ಜನಗಳು ಮತ್ತು ನನ್ನ ಮಿತ್ರರಾದ ಟಿ ವಿ ಮೀಡಿಯಾ ಮಿತ್ರರುಗಳು ಕೂಡ ನನ್ನ ವಂದನೆ ತಿಳಿಸ್ತಾ, ಇದನ್ನು ಇನ್ನೂ ಹೆಚ್ಚಾಗಿ ನಾವು ಇದನ್ನು ಬೆಳೆಸ್ಕೊಂಡು, ನಾವು ರಾಜ್ಯೋತ್ಸವ ಮಾಡೋದನ್ನ ಬೆಳೆಸ್ಕೊಂಡು, ಪ್ಲಸ್ ಹಾಗೆ ಬಡಾವಣೆಯ ಸಮಸ್ಯೆಗಳನ್ನು ಕೂಡ ನಾವು ಇದು ಮಾಡಿಕೊಂಡು ಹೋಗ್ತೀವಿ. ನಮ್ಮ ಬಡಾವಣೆ ನಾಗರಿಕರ ವೇದಿಕೆಯಿಂದ ಎಲ್ಲರಿಗೂ ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಜೈ, ಧನ್ಯವಾದಗಳು. ಮತ್ತು ನಮ್ಮ ರಾಜರಾಜೇಶ್ವರಿ ಬಡಾವಣೆ ನಾಗರಿಕರಿಗೆ ಮುಖ್ಯ ಅತಿಥಿಗಳು ಇವತ್ತು ನಮಗೆ ನಮ್ಮ ಮಾನ್ಯ ಶಾಸಕರು ಸೋಮಶೇಖರ್ ಅವರು, ಮತ್ತು ನಮ್ಮ ಆರಾಧ್ಯ ಅವರು, BMTC ಚೇರ್ಮನ್ ಅಧ್ಯಕ್ಷರಾದಂಥ ಆರಾಧ್ಯವರು, ಮತ್ತು ನಮ್ಮ BBMP ಸದಸ್ಯರಾದ ಪುಟ್ಸ್ವಾಮಿಗೌಡರು, ಹಾಗೆ ನಮ್ಮ ಹನುಮಂತೇಗೌಡರು ಮಾಜಿ BBMP ಸದಸ್ಯರು, ಹಾಗೂ ನಮ್ಮ ಯುವ ಸಮಾಜ ಸೇವಕರಾದಂಥ ದೇವರಾಜ್ ಅವರು, ಹಾಗೂ ನಮ್ಮ ಜನಸೇನಾ ಅಧ್ಯಕ್ಷರಾದ ರಾಮಚಂದ್ರವರು ಕೂಡ, ರಾಮಚಂದ್ರ ಮೂರ್ತಿಯವರು ಕೂಡ ಬಂದಿದ್ದರು. ಹಾಗೆ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ನನ್ನ ಸೋದರರಾದ ನನ್ನ ಮೀಡಿಯಾ ಮಿತ್ರರಿಗೂ ಕೂಡ ಇದನ್ನು ಇದು ಮಾಡಿ ನಾನು ಭಾಳ ಧನ್ಯವಾದಗಳು ತಿಳಿಸ್ತೀನಿ. ಕನ್ನಡ ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು ಎಲ್ಲ ಮಾಯ ಆಗ್ತಾ ಇದೆ. ಇಲ್ಲ, ಇದ್ರ ಬಗ್ಗೆ ಇದು ಏನಂತಂದರೆ ನಮ್ಮ ಸರ್ಕಾರ ಕೂಡ ಎಚ್ಚೆತ್ತಾಗಿ ಗಣನೆ ತೊಗೊತಾ ಇದ್ದಾರೆ ಇತ್ತೀಚೆಗೆ. ಬಟ್ ಇನ್ನೂ ತೊಗೋಬೇಕು ಅದನ್ನ. ಶಾಲೆಗಳು ನಮ್ಮದೆಲ್ಲೂ ಕೂಡ ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನು ಹೇಳ್ತೀವಿ ಅದು ಕೂಡ ಅದು ನಮ್ಮ ಕನ್ನಡ ಶಾಲೆಗೆ ಸರಿಯಾಗಿ ಇನ್ನೂ ಇದಾಗ್ತಾ ಇಲ್ಲ. ಅದು ಆಗಬೇಕಂತ ನನ್ನಲ್ಲೂ ಒಂದು ಇದಿದೆ. ಆಮೇಲೆ ನಾವು ಇದನ್ನು ನೆಕ್ಸ್ಟ್ ಮುಂದಿನ ಇದರಲ್ಲಿ ಕೂಡ ನಮ್ಮ ಶಾಸಕರ ಗಮನಕ್ಕೂ ತರಿಸಿ ನಮ್ಮ ಬಡಾವಣೆಯಲ್ಲಿ ನಮ್ಮ
ಯಶವಂತಪುರ ಇದರಲ್ಲಿ ನಮ್ಮ ಕನ್ನಡ ಶಾಲೆಗಳನ್ನ ಸ್ವಲ್ಪ ಇನ್ನೂ ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮ ಶಾಸಕರು ಕೂಡ ನಾವು ಮನವಿ ಮಾಡ್ತೀವಿ. ಇದನ್ನ ಇನ್ನು ಇದೇ ರೀತಿ ಹೆಚ್ಚಾಗಿ ನಾವು ಕನ್ನಡದ ಬಗ್ಗೆ ಆಗಲಿ ಮತ್ತು ನಮ್ಮ ಬಡಾವಣೆಯ ಏಳಿಗೆಗಾಗಿ ನಮ್ಮ ವೇದಿಕೆ ಯಾವಾಗಲೂ ಸದಾ ಸಿದ್ಧವಾಗಿರ್ತೀವಿ. ನಾವು ಯಾವುದೇ ಇದು ಕೂಡ ನಮ್ಮ ಬಡಾವಣೆಯ ನಿವಾಸಿಗಳಿಗೆ ಏನೇ ಒಂದು ತೊಂದರೆ ಆಗಲಿ ಪ್ಲಸ್ ರಾಜ್ಯೋತ್ಸವದ ಬಗ್ಗೆ ಆಗಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನಮಗೆ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಈ ಬಡಾವಣೆ ಏಳಿಗೆಗೋಸ್ಕರ ನಾವು ಕೈ ಜೋಡಿಸಿ ನಾವು ಮುಂದುವರಿತೀವಿ. ನನ್ನ ಎಲ್ಲ ಸಮಸ್ತ ಕನ್ನಡಿಗರಿಗೂ ಶರಣಾರ್ಥಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಮೀಡಿಯಾದವ್ರು ಕೇಳಿದ್ರು ಕನ್ನಡ ಶಾಲೆಗಳು ಗೌರ್ಮೆಂಟ್ ಶಾಲೆಗಳು ಎಲ್ಲ ಮಾಯವಾಗ್ತಾ ಇದ್ದಾವೆ ಅಂತ. ಹಾಗೆ ನಾನು ಪ್ರೇರಣಾ ಸಂಘದ ಪ್ರೆಸಿಡೆಂಟ್ ಆಗಿ ನಾನು ಈಗಾಗಲೇ ಒಂದು 10 ಇಯರ್ಸಿಂದಲೂ ನಾನು ಮೂಲೆ ಇರುವ ಒಂದು ಬಡ ವಿದ್ಯಾರ್ಥಿಗಳಿಗೆ ಒಂದು ಲೋಟ ತಟ್ಟೆ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಆ ಸಹಕಾರ ಕೊಟ್ಟು ಆ ಸ್ಕೂಲಿಗೆ ಭೇಟಿ ಕೊಟ್ಟು ನಮ್ಮ ತಂಡ, ನಮ್ಮ ಪ್ರೇರಣಾ ಮಹಿಳಾ ಸಂಘ ಆ ಶಾಲೆಗಳನ್ನು ಗುರುತಿಸ್ಕೊಂಡು ಬರ್ತಾ ಇದ್ದೀವಿ. ರೋಟರಿ ಸ್ಕೂಲ್ ಆಗಿರ್ಬೋದು, ಮತ್ತು ಇನ್ನೊಂದು ಸ್ಲಮ್ಮಲ್ಲಿ ಒಂದು ಶಾಲೆ ಇದೆ, 30 ವಿದ್ಯಾರ್ಥಿಗಳು ಅದರಲ್ಲಿ ವಿದ್ಯಾಭ್ಯಾಸ ಮಾಡ್ತಾವ್ರೆ. ಆ ಶಾಲೆಗೆ ಹೋಗಿ ಯೂನಿಫಾರ್ಮು, ಶೂಸು ಪ್ರತಿಯೊಂದೂ ನಾವು ಈವರೆಗೂ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನೀವು ಹೇಳ್ದಂಗೆ ಮೀಡಿಯಾದವ್ರು ಹೇಳಿದ ಥರ ನಾವು ಆ ಶಾಲೆಗಳಿಗೆ ಒಂದು ಇಂಪ್ರೂವ್ಮೆಂಟು ನಾವು ಕೊಡಬೇಕು. ಮತ್ತು ನಮ್ಮಂಥವರೆಲ್ಲ ಮನೆಗೂ ಹೋಗಿ ಚಿಕ್ಕ ಮಕ್ಕಳಿಗೆ ಆ ಒಂದು ಕನ್ನಡ ಶಾಲೆಯಲ್ಲೇ ವಿದ್ಯಾಭ್ಯಾಸ ಮಾಡಬೇಕು ಎಂದು ನಾವು ಎಲ್ಲ ಮನೆಗೂ ಹೋಗಿ ಭೇಟಿ ಕೊಟ್ಟು ಆ ಒಂದು ಪ್ರಚೋದನೆ ಮಾಡಬೇಕು ಅಂತ ನಾನು ನಮ್ಮ ಪ್ರೇರಣಾ ಮಹಿಳಾ ಸಂಘದ ವತಿಯಿಂದಲೂ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ನಾಗರಿಕ ವೇದಿಕೆಯಲ್ಲೂ ಸಹ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ನಮ್ಮ ಮೀಡಿಯಾದವ್ರಿಗೆ ಹೇಳಿದ್ರ ಪ್ರಕಾರ ನನಗೂ ಕನ್ನಡ ಅಂದರೆ ನಾನು ಕನ್ನಡದಲ್ಲೇ ಹುಟ್ಟಿ ಕನ್ನಡದಲ್ಲೇ ಬೆಳೆದು ಕನ್ನಡ ಶಾಲೆಯಲ್ಲೇ ಓದಿ ನಾನು ಇಲ್ಲಿ ಬಂದು ಈ ಥರ ಒಂದು ಒಳ್ಳೆ ಇದಕ್ಕೆ ಜನಗಳೆಲ್ಲ ನನಗೆ ಒಂದು ಪ್ರಚೋದನೆ ಮಾಡಿ ಅನು ಮೇಡಮ್ ಅಂದರೆ ಒಂದು ಒಳ್ಳೆ ಇದಿದೆ. ನನಗೆ ಕನ್ನಡ ಬಿಟ್ಟು ಬೇರೆ ನನಗಿಷ್ಟನೇ ಇಲ್ಲ. ಎಲ್ಲೇ ಹೋದರೂ ನಾನು ಕನ್ನಡದಲ್ಲೇ ಮಾತಾಡೋದು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡಮ್ಮನಿಗೆ ಜಯವಾಗಲಿ. ಕನ್ನಡ ನಾಡು ಎಲ್ಲ ಎಲ್ಲಿ ನಾವು ಕುಡಿಯುವ ನೀರು ಇರುವ ಜಾಗ ನಮ್ಮ ಕುವೆಂಪು ಅವರು ಹೇಳಿದ ಒಂದು ನುಡಿ ಒಂದೊಂದು ಕ್ಷಣನೂ ನೆನಪಾಗಬೇಕು. ಎಲ್ಲೇ ಇರು, ಎಂತಾದರೂ ಇರು, ನೀ ಎಂದೆಂದಿಗೂ ಕನ್ನಡವಾಗಿರು ಎಂಬ ಒಂದು ನಾಣ್ಣುಡಿಯನ್ನು ಸಾರುತ್ತಾ ಎಲ್ಲ ಸಮಸ್ತ ಕನ್ನಡಿಗರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾಷೆ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರಲಿ. ವರ್ಷಕ್ಕೊಂದ್ಸತಿ ಮಾಡೋದಲ್ಲ ಕನ್ನಡ ರಾಜ್ಯೋತ್ಸವ. ಪ್ರತಿದಿನ ಪ್ರತಿ ಕ್ಷಣ ಮನಸ್ಸಲ್ಲಿರ್ಬೇಕು ಎಲ್ಲರಿಗೂ. ಆಮೇಲೆ ಅಲ್ಲಿ ಇಲ್ಲಿಂದೆಲ್ಲ ಬರ್ತಾರೆ, ಬಂದು ಕನ್ನಡ ಅದು ಇದು ಅವೆಲ್ಲ ಇರಬಾರ್ದು. ಎಲ್ಲರಿಗೂ ಒಳ್ಳೆ ಮನಸ್ಸು, ಒಳ್ಳೇದಿರಬೇಕು. ರಾಜ್ಯೋತ್ಸವನ ಪ್ರತಿದಿನ ಮಾಡ್ಕೊಂಡು ಆಚರಿಸ್ಕೊಂಡು ಹೋಗಿ. ಮತ್ತು ಯೂತ್ಗೆ ಏನು ಹೇಳ್ತಾರೆ ಸರ್? ಯೂತ್ಗೆ ಯಾರು ದಾರಿ ತಪ್ಪಬೇಡಿ, ಅಪ್ಪ ಅಮ್ಮನ ಮಾತು ಕೇಳಿ, ಚೆನ್ನಾಗಿ ಓದಿ. ಫ್ರೆಂಡ್ಸು ಎಲ್ಲ ಸಮಯಕ್ಕೂ ಆಗಲ್ಲ, ಕೊನೆ ಎಲ್ಲ ತಂದೆ ತಾಯಿ ಬರೀ ಅಷ್ಟೇ ಆಗೋದು, ಬೇರೆ ಯಾರು ಆಗಲ್ಲ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿಕೊಂಡು ಮುಂದೆ ಬರೀರಿ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮನೇಲಿ ಯಾವ್ಯಾವ ಭಾಷೆ ಮಾತಾಡ್ಬೋದು, ಆದರೆ ನೀವು ಬೆಂಗಳೂರು ಅಥವಾ ಕರ್ನಾಟಕಕ್ಕೆ ಅಂತ ಬಂದಾಗ ನೀವು ಕಲಿಯೋ ಪ್ರಯತ್ನ ಅಂತೂ ಮಾಡಬೇಕು. ಬೇರೆ ಭಾಷೆ, ಬೇರೆ ಉದ್ಯೋಗಕ್ಕೆ ಅಂತ ಬಂದಿರ್ತಾರೆ, ಕಲಿಯೋ ಪ್ರಯತ್ನ ಮಾಡಲೇಬೇಕು. ನಿಮ್ಮದು ಒಂದು ಹೆಜ್ಜೆ ಮುಂದೆ ಇದ್ದರೆ ನಾವು ರೆಸ್ಪಾನ್ಸ್ ಕೊಡೋದು ಕೂಡ ನಾವು ನಮ್ಮ ಭಾಷೆಯಲ್ಲೇ ರೆಸ್ಪಾನ್ಸ್ ಕೊಡ್ತೀವಿ.